ಹಯಗ್ರೀವ ಸ್ಯಾಂಡಲ್ವುಡ್ನಲ್ಲಿ ನಿರೀಕ್ಷೆ ಮೂಡಿಸಿರುವ ಚಿತ್ರ. ಧನ್ವೀರ್ ಅವರು ನಾಯಕ ನಟನಾಗಿ ನಟಿಸಿರುವ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು, ಟ್ರೈಲರ್ ಅಲ್ಲಿ ನಮ್ಗೆ ಏನ್ ಇಷ್ಟ ಆಯಿತು, ಚಿತ್ರದ ಕಥೆ ಏನು ಅಂತ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ. ಧನ್ವೀರ್ ಅವರ ರೀಸೆಂಟ್ ಮೂವಿಗಳೆಲ್ಲ ಇದೊಂದು ವಿಭಿನ್ನ ಚಿತ್ರ. ಚಿತ್ರದಲ್ಲಿ ಧನ್ವೀರ್ ಅವರು ಖಡಕ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಮೈಥಾಲಜಿ ಮೂವಿ ಅಂತ ಟ್ರೈಲರ್ ಅಲ್ಲೇ ಬಿಟ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಪುರಾಣಗಳ ಬಗ್ಗೆ ಉಲ್ಲೇಖ ಕಾಣಿಸುತ್ತೆ ಅಂಡ್ ವಿಜ್ಞಾನಕ್ಕೆ ಸವಾಲಾಗಿರುವ ಯಾವುದೋ ವಿಷಯದ ಬಗ್ಗೆ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಸಾಲು ಸಾಲು ಕೊಲೆಗಳು ನಡೀತಾ ಇರುತ್ತೆ. ಪ್ರತಿ ಕೊಲೆ ನಡೆದಾಗಲೂ ಕೂಡ ಅದು ತುಂಬಾ ಭಯಂಕರ ಆಗಿರ್ತದೆ. ಯಾವುದೋ ವೈರಸ್ ಇರುವ ಸೂಚನೆ ಕಾಣಿಸುತ್ತೆ. ಒಂದು ಕಡೆ ನೋಡ್ತಿದ್ರೆ ಹಿಂದೂ ಧರ್ಮದ ಗರುಡ ಪುರಾಣದಲ್ಲಿ ಕೂಡ ಶಿಕ್ಷೆ ತರ ಕಾಣಿಸುತ್ತದೆ. ದೇವರು ಮತ್ತು ಸೈತಾನ್, ವಿಜ್ಞಾನ ಮತ್ತು ಪುರಾಣಗಳ ನಡುವೆ ಇರೋ ಕಥೆ ತರ ಕಾಣಿಸುತ್ತೆ. ಇನ್ನೊಂದು ಆಂಗಲ್ ಅಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇದನ್ನ ಮಾಡ್ತಾ ಇರೋ ತರಾನು ಕಾಣಿಸುತ್ತೆ. ಆದ್ರೆ ಅವನ ಫೇಸ್ ನ ಟ್ರೈಲರ್ ಅಲ್ಲಿ ತೋರಿಸಿಲ್ಲ. ಚಿತ್ರದಲ್ಲಿ ಫ್ಲಾಶ್ ಬ್ಯಾಕ್ ಸ್ಟೋರಿ ಇರೋ ತರ ಇದೆ. ಅದು ಹೀರೋನಾ ಅಥವಾ ವಿಲನ ಅನ್ನೋದೇ ಡೌಟ್. ಇನ್ನೊಂದು ಕಡೆ ಊರಿನ ಜನ ಹರಕೆ ಹೊತ್ತು ದೇವರ ಪೂಜೆ ಮಾಡ್ತಾ ಇರೋದು ಕಾಣಿಸುತ್ತೆ. ಆದ್ರೆ ಅದು ಯಾವ ಕಾರಣಕ್ಕೆ ಅನ್ನೋದನ್ನ ಚಿತ್ರ ನೋಡಿ ತಿಳಿದುಕೊಳ್ಳಬೇಕು. ಈ ಚಿತ್ರ ಧನ್ವೀರ್ ಅವ್ರಿಗೆ ಬ್ರೇಕ್ ಕೊಡೋ ಚಿತ್ರದ ಹಾಗೆ ಕಾಣಿಸುತ್ತೆ. ಧನ್ವೀರ್ ಅವರ ಇನ್ವೆಸ್ಟಿಗೇಷನ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಆಕ್ಷನ್ ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿವೆ. ಕೆಲವೊಂದು ಆಕ್ಷನ್ ಸೀನ್ಗಳಲ್ಲಿ ಧನ್ವೀರ್ ಅವರ ಹಿಂದಿನ ಚಿತ್ರಗಳನ್ನ ನೆನಪು ಮಾಡಿಸುತ್ತವೆ. ಧನ್ವೀರ್ ಅವರ ಫೇಸ್ ಎಕ್ಸ್ಪ್ರೆಷನ್ ಇಲ್ಲಿ ಕೂಡ ಬದಲಾಗಿಲ್ಲ. ಒಂದು ಸೂಪರ್ ಸಸ್ಪೆನ್ಸ್ ಚಿತ್ರಕ್ಕೆ ಬೇಕಾದ ಪ್ರತಿ ಎಲಿಮೆಂಟ್ ಕೂಡ ಚಿತ್ರದಲ್ಲಿ ಕಾಣಿಸುತ್ತೆ. ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಸಂಜನಾ ಆನಂದ್ ಅವರ ಆಕ್ಟಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಧನ್ವೀರ್ ಅವರ ಜೊತೆಯಲ್ಲಿ ಗಿಲ್ಲಿ ನಟ ಕೂಡ ಇದ್ದು ಕಾಮಿಡಿ ಹೇಗಿದೆ ಅಂತ ನೋಡಬೇಕು. ಚಿತ್ರದ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ಪ್ರತಿ ಫ್ರೇಮ್ ಕೂಡ ತುಂಬಾ ರಿಚ್ ಆಗಿ ಬಂದಿದೆ. ಹಿನ್ನೆಲೆ ಸಂಗೀತ ಕೂಡ ಚೆನ್ನಾಗಿದೆ. ಚಿತ್ರ ಇದೆ 27ರಂದು ರಿಲೀಸ್ ಆಗ್ತಾ ಇದ್ದು ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ.